ಒಂದು ಸಾಮ್ರಾಜ್ಯ ಅದನ್ನ ಇತಿಹಾಸ ಹೊಗಳುತ್ತೆ. ಕೇವಲ ಶ್ರೀಮಂತಿಕೆ ಮತ್ತು ಶಕ್ತಿ ಮಾತ್ರವಲ್ಲ, ಇಲ್ಲಿ ರಕ್ತ ಸಂಚಾರದ ಹೆಜ್ಜೆಗಳು ಇಂದಲೂ ಶಬ್ದಿಸುತ್ತಿವೆ. ಕಳೆದ ಕೆಲ ದಶಕಗಳ ಹಿಂದೆ ವಿಜಯನಗರ ನಗರ ಹರ್ಷದಿಂದ ಸಂಭ್ರಮದಿಂದ ತುಂಬಿತ್ತು. ಆದರೆ ಆ ಸಂತೋಷದ ಹಿಂದೆ ವಿಜಯನಗರ ನಗರ ಹರ್ಷದಿಂದ ಹರ್ಷದಿಂದ ತುಂಬಿತ್ತು. ಕತ್ತಲಿನ ಸೆಲೆಗಳು ಹರಿದಾಡುತ್ತಿದ್ದವು. ನಾನು ಕೇಳುತ್ತಿದ್ದೇನೆ, ನೀವು ಅದನ್ನ ಕೇಳುತ್ತೀರಾ? ಅಲ್ಲಿ ಜನರು ನಿರ್ಲಕ್ಷ್ಯದಿಂದ ಬದುಕುತ್ತಿದ್ದರು, ಆದರೆ ಅವರ ಬದುಕು ಕೇವಲ ಕ್ಷಣಗಳಲ್ಲಿ ನಾಶವಾಯಿತು. ಸೈನಿಕರ ಹಠಾತ್ ದಾಳಿ, ಕಟ್ಟಡಗಳ ಮುಚ್ಚಿದ ಬಾಗಿಲು, ಸೈನ್ಯಗಳು ಬಂದಾಗ ಸಂಕೇತಗಳಿಲ್ಲದ ಹಿಂಸಾಚಾರ ನಡೆಯಿತು. ನಗವಿನ ನಡುವೆ ಕತ್ತಲಿನೊಳಗೆ ನಿಂತಿಲ್ಲ ಕ್ರೂರತೆಯ ಅಭಿವ್ಯಕ್ತಿ, ಹಾಳಾದ ಬೀದಿ, ರಕ್ತದ ಲಾಕ್, ನಿಶ್ಶಬ್ದ ವಾತಾವರಣ. ನೀವು ಕೇಳುತ್ತಿದ್ದೀರಾ? ಈ ಬೀದಿ ಎಲ್ಲವೂ ತನ್ನದೇ ಕಥೆಯನ್ನು ಹೇಳುತ್ತದೆ. ಮಗನ, ಮಗಳು, ತಾಯಿ, ತಂದೆ ಯಾರೂ ರಕ್ಷಿತರಾಗಿರಲಿಲ್ಲ. ಕೋಟೆ ಮೇಲೆ ಹಾರುವ ಹಕ್ಕಿಗಳು, ಹಳೆಯ ಹಾಳಾದ ಕೋಟೆ ದೃಶ್ಯ. ಒಂದು ಸಾಮ್ರಾಜ್ಯ ಅದನ್ನೇ ಇತಿಹಾಸ ಹೊಗಳುತ್ತದ್ದು. ಆದರೆ ಈ ಕೋಟೆ ಮೇಲೆ ಹಾರುವ ಹಕ್ಕಿಗಳು, ಹಳೆಯ ಹಾಳಾದ ಕೋಟೆ ದೃಶ್ಯ, ಪ್ರತಿ ಕಲ್ಲು, ಪ್ರತಿ ಗೋಡೆ ಈ ಕಥೆಯನ್ನು ಮೌನವಾಗಿ ಹೇಳುತ್ತದೆ. ನೀವು ನೋಡುತ್ತಿದ್ದೀರಾ? ಇಲ್ಲವೇ ನೀವು ಕಿವಿ ಮುಚ್ಚುತ್ತಿದ್ದೀರಾ? ಸಮ್ರಾಟ್ ತನ್ನ ಶಕ್ತಿ ಪ್ರದರ್ಶಿಸಿದರು, ನಿಷ್ಪಾಪ ಜನರ ಬದುಕು ನಾಶವಾಯಿತು. ಪರ್ವತದ ಹಿಮ್ಮುಖ, ಸೂರ್ಯ ಮಳಿಗೆಯ ಬೆಳಕು, ಶಾಂತ ವಾತಾವರಣ ಕೇವಲ ಇತಿಹಾಸದ ಪುಟದಲ್ಲಿ ಸೀಮಿತವಿಲ್ಲ. ಇದು ಒಂದು ಪಾಠ. ಶಕ್ತಿಯ ಮೇಲೆ ಹೆಚ್ಚು ಆಲೋಚಿಸಬೇಕು ಎಂಬ ಪಾಠ ನಾವು ನೋಡುತ್ತಿದ್ದೀವಿ, ಕೇಳುತ್ತಿದ್ದೀವಿ. ಆದರೆ ಇತಿಹಾಸ ಮರೆಯುವುದಿಲ್ಲ. ಕೋಟೆಯ ಬಾಗಿಲು, ಹಳೆಯ ಬೀದಿ, ಮೌನ ಮತ್ತು ಶಾಂತಿ. ವಿಜಯನಗರದು ಕೇವಲ ರಕ್ತ ಸಂಚಾರವಲ್ಲ, ಇದು ಹೃದಯಗಳಲ್ಲಿ ಉಳಿಯುವ ಎಚ್ಚರಿಕೆ. ಇತಿಹಾಸವು ಮಾತಾಡುತ್ತದೆ, ನಾವು ಕೇಳುತ್ತಿದ್ದಿಲ್ಲವೇ?